ಮಗುವಿಗೆ ಯಾವುದನ್ನು ನಿವಾರಿಸಲು ಟ್ರಿಪಲ್ ಪ್ರತಿಜನಕವನ್ನು ನೀಡಲಾಗುತ್ತದೆ? ಎ. ಗಂಟಲು ಮಾರಿ, ಬಿ. ನಾಯಿ ಕೆಮ್ಮು, ಸಿ. ಸ್ನಾಯು ಸೆಳೆತ, ಡಿ. ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಗ್ರಾಮೀಣ ವಿದ್ಯುದೀಕರಣ ಹಾಗೂ ಅಡಿಗೆಗೆ ಉಪಯುಕ್ತವಾದ ತಂತ್ರಜ್ಞಾನ ಯಾವುದು? ಎ. ಸೋಲಾರ್, ಬಿ. ಜೈವಿಕ ಅನಿಲ, ಸಿ. ವಿದ್ಯುತ್, ಡಿ. UPS. ಉತ್ತರ ಜೈವಿಕ ಅನಿಲ. ಈ ಕೆಳಗಿನವುಗಳಲ್ಲಿ ಐನ್ಸ್ಟೀನ್ ಯಾವುದನ್ನು ಕಂಡುಹಿಡಿದರು? ಎ. ಬೆಳಕು ವಿದ್ಯುತ್ತಿನ ಪರಿಣಾಮ, ಬಿ. ರೇಡಿಯೋ, ಸಿ. ದೂರದರ್ಶನ, ಡಿ. ಸಾಪೇಕ್ಷ ಸಿದ್ಧಾಂತ. ಉತ್ತರ ಬೆಳಕು ವಿದ್ಯುತ್ ಪರಿಣಾಮ ಮತ್ತು ಸಾಪೇಕ್ಷ ಸಿದ್ಧಾಂತ. ಜಗದೀಶ್ ಚಂದ್ರ ಬೋಸ್ ಯಾವುದರೊಡನೆ ಸಂಬಂಧ ಹೊಂದಿದ್ದರು? ಎ. ಸಸ್ಯಗಳ ಆವೇಗಗಳು, ಬಿ. ರಾಜಕೀಯ, ಸಿ. ಸಾಹಿತ್ಯ, ಡಿ. ಖಗೋಳಶಾಸ್ತ್ರ. ಉತ್ತರ ಸಸ್ಯಗಳ ಆವೇಗಗಳು. ಈ ಕೆಳಗಿನವುಗಳಲ್ಲಿ ಮೊದಲು ಹುಟ್ಟುವ ಹಲ್ಲು ಯಾವುದು? ಎ. ಕೋರೆಹಲ್ಲು, ಬಿ. ದವಡೆಹಲ್ಲು, ಸಿ. ಪೂರ್ವ ದವಡೆಹಲ್ಲು, ಡಿ. ಬಾಚಿಹಲ್ಲು. ಉತ್ತರ ಬಾಚಿಹಲ್ಲು. ಈ ಕೆಳಗಿನವುಗಳಲ್ಲಿ ಯಾವುದು ಶಿಲಾವಲಕಗಳ ಸಂಯೋಜನೆಗೆ ಸೇರಿದೆ? ಎ. ಪಾಚಿ ಮತ್ತು ಫಂಗೈ, ಬಿ. ಪಾಚಿ ಮತ್ತು ಬ್ಯಾಕ್ಟೀರಿಯಾ, ಸಿ. ಬ್ಯಾಕ್ಟೀರಿಯಾ ಮತ್ತು ವೈರಾಣು, ಡಿ. ಬ್ಯಾಕ್ಟೀರಿಯಾ ಫಂಗೈ. ಉತ್ತರ ಪಾಚಿ ಮತ್ತು ಫಂಗೈ. ಒಬ್ಬ ಒಳ್ಳೆಯ ನಾಗರಿಕನೆಂದರೆ ಯಾರು? ಎ. ವಿದ್ಯಾವಂತ, ಬಿ. ಪಂಡಿತ, ಸಿ. ನಾಗರಿಕ, ಡಿ. ಸಾಮಾಜಿಕ ಬಾಧ್ಯತೆಗಳ ಅರಿವಿರುವವನು. ಉತ್ತರ ಸಾಮಾಜಿಕ ಬಾಧ್ಯತೆಗಳ ಅರಿವಿರುವವನು. ವಿನಾಶದ ಅಂಚಿನಲ್ಲಿರುವ ಬಸ್ತರ್ ಇದು ಏನು? ಎ. ಸರೀಸೃಪ, ಬಿ. ಸಸ್ತನಿ, ಸಿ. ಮೀನು, ಡಿ. ಪಕ್ಷಿ. ಉತ್ತರ ಮೀನು. ರಾಣಿಖೇತ್ ಕಾಯಿಲೆಯು ಯಾವುದನ್ನು ಬಾಧಿಸುತ್ತದೆ? ಎ. ನಾಯಿ, ಬಿ. ಬೆಕ್ಕು, ಸಿ. ಕೋಳಿ, ಡಿ. ಮಂಗ. ಉತ್ತರ ಕೋಳಿ. ಪಿತ್ತರಸವು ಯಾವುದರಿಂದ ಸ್ರವಿಸಲ್ಪಡುತ್ತದೆ? ಎ. ಕಿಡ್ನಿ, ಬಿ. ಲಿವರ್, ಸಿ. ಯಕೃತ್, ಡಿ. ಹೃದಯ. ಉತ್ತರ ಯಕೃತ್.